ನೋಡ್ಗುರು, ಇದು ಸೆಟ್ ದೋಸೆ ತರ ಕಾಣುತ್ತೆ, ಬಟ್ ಇದು ದೋಸೆ ಅಲ್ಲ, ಸಖತ್ ರುಚಿಕರವಾದ ಆಪಲ್ ಪ್ಯಾನ್ ಕೇಕ್. ಅಂಡ್ ಇದು ಮಾಡೋದಕ್ಕೆ ಎಷ್ಟು ಸುಲಭ ಅಂತ ಹೇಳಿದ್ರೆ ಕೇವಲ 15 ನಿಮಿಷಗಳಲ್ಲಿ ನೀವು ಇದನ್ನ ಮಾಡಬಹುದು. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿರುವಂತಹ ಆಪಲ್ ಪೀಸಸ್ ಹಾಕಿ, ಇಲ್ಲಾಂದ್ರೆ ಬಾಳೆಹಣ್ಣು ಕೂಡ ಹಾಕೋಬಹುದು. ಅದರೊಟ್ಟಿಗೆ ಒಂದು ಮೊಟ್ಟೆ, 1 ಸ್ಪೂನ್ ಬಟರ್ ಹಾಗೂ ಚೂರು ವೆನಿಲಾ ಎಸೆನ್ಸ್ ಹಾಕಿ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದು ಬೌಲಿಗೆ ಹಾಕಿ. ಈಗ ಈ ರೀತಿ ಒಂದು ಫಿಲ್ಟರ್ ಇಟ್ಟು ಅದರೊಳಗೆ 1 ಕಪ್ ಗೋಧಿ ಹಿಟ್ಟು, ಆಲ್ಮೋಸ್ಟ್ ಒಂದು 1/4 kg ಇದೆ. ಅದರೊಟ್ಟಿಗೆ ಚೂರು ಉಪ್ಪು, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೂ ಚೂರು ಬೇಕಿಂಗ್ ಸೋಡಾ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಟ್ಟೆ ಬೇಡ ಅಂತ ಹೇಳಿದ್ರೆ ಈ ಹಂತದಲ್ಲಿ ನೀವು ಹಾಲು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಜೊತೆಗೆ 1-2 ಸ್ಪೂನ್ ಬಟರ್ ಹಾಕಿ ಅದನ್ನು ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಬೇಕು. ದೋಸೆ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿರಬೇಕು. ಇಷ್ಟು ಮಾಡಿದ್ರೆ ಪ್ಯಾನ್ ಕೇಕ್ ಬ್ಯಾಟರ್ ರೆಡಿ. ಈಗ ತವಾ ಬಿಸಿ ಮಾಡ್ಕೊಂಡು ಅದ್ರಲ್ಲಿ ಚೂರು ಬಟರ್ ಹಾಕಿ 1 ಸೌಟು ಬ್ಯಾಟರ್ ಹಾಕಿ, ಬಟ್ ದೋಸೆ ಮಾಡೋ ತರ ಸ್ಪ್ರೆಡ್ ಮಾಡಬಾರ್ದು, ಹಾಗೆ ಬಿಟ್ಬಿಡಿ. ಒಂದು 3 to 4 ಮಿನಿಟ್ಸ್ ಆದಾಗ ಅದು ಸರಿಯಾಗಿ ಕುಕ್ ಆಗುತ್ತೆ. ಆಗ ಅದನ್ನ ತಿರುಗಿಸಾಕಿ ಮತ್ತೊಂದು 3 to 4 ನಿಮಿಷ ಬೇಯಿಸಿದ್ರೆ ರೆಡಿ ಗುರು. ಅಂಡ್ ಇದು ಒಂದನ್ನೇ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ತವಾ ಸೈಜ್ ನೋಡ್ಕೊಂಡು 3 to 4 ಒಂದೇ ಟೈಮಲ್ಲಿ ಮಾಡಬಹುದು. ಇದರಲ್ಲಿ ನಾನು ಬಹಳ ಕಡಿಮೆ ಬೇಕಿಂಗ್ ಪೌಡರ್ ಯೂಸ್ ಮಾಡಿದೀನಿ, ಆದ್ರೂ ಕೂಡ ಸಾಫ್ಟ್ ಆಗಿ ಇರುತ್ತೆ. ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ಕೇಕ್ ತರನೇ ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿ ಬರುತ್ತೆ. ಪ್ಯಾನ್ ಕೇಕ್ ಹಾಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಬಟ್ ಅದು ಆಕ್ಚುಲಿ ಸರ್ವ್ ಮಾಡೋದು ಮೇಪಲ್ ಸಿರಪ್ ಜೊತೆಗೆ, ಇಲ್ಲಾಂದ್ರೆ ನೀವು ಜೇನುತುಪ್ಪ ಅಥವಾ ಈ ರೀತಿ ಸಕ್ಕರೆ ಪುಡಿ ಜೊತೆನೂ ಸರ್ವ್ ಮಾಡಬಹುದು. ಸೊ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.